ನಮಸ್ಕಾರ ಎಲ್ಲರಿಗೂ ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಒಂದು ಟಾಪಿಕ್ ತಗೊಂಡು ಮಾತಾಡಿದ್ವಿ, ಜಾತಕ ಅನ್ನೋದ್ರ ಬಗ್ಗೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿನ್ರಿ. ಏನೋ ಒಂದು ಹೊಸ ಪ್ರಯತ್ನ ಮಾಡ್ಲಿಕತ್ತೀನ್ರಿ. ನಿಮ್ಮ ಆಶೀರ್ವಾದ ಬಹಳ ಬೇಕಾಗ್ತದ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡ್ರಿ. ಇವತ್ತ ಮಾತಾಡ್ಬೇಕಂದಿದ್ದು ಸತ್ಯವಂತರಿಗೆ, ಅಂದ್ರೆ ಸತ್ಯವಂತರಿಗೆ ಇದು ಕಾಲವಲ್ಲ, ನಂಬಿಕೆ ದ್ರೋಹ ಮಾಡೋರು ಬಹಳ ಜನ ಇರ್ತಾರ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿನ್ರಿ. ನಂಬಿಕೆ ಬಗ್ಗೆ ಎಷ್ಟರ ಮಟ್ಟಿಗೆ ನಾವು ಎಲ್ಲಿವರೆಗೂ ಮೋಸ ಹೋಗೋರು ಇರ್ತೀವಿ ನೋಡ್ರಿ, ಅಲ್ಲಿ ತನಕ ಮೋಸ ಮಾಡೋರು ಇದ್ದೇ ಇರ್ತಾರ್ರಿ. ಆದ್ರೆ ನಾವೇ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಅದ್ರ ಬಗ್ಗೆ ಮಾತಾಡ್ತೀನಿ ರೀ. ಇವಾಗ ನಾ ಯಾಕೆ ಈ ಟಾಪಿಕ್ನ ತಗೊಂಡೆ ಅಂತಂದ್ರ, ನಿಜ ಹೇಳ್ತೀನಿ. ಈಗ ಸತ್ಯದಿಂದ ಇರೋರಿಗೆ ಕಾಲನೇ ಅಲ್ರಿ ಇದು. ಅಂದ್ರೆ ನಾಟಕ ಮಾಡ್ಕೊಂಡಿರ್ಬೇಕು, ಮನುಷ್ಯನ್ಯಾಗ ಒಂದು ಹೊರಗೊಂದು ಮಾತಾಡೋರು ಇರ್ಬೇಕು, ಅಂಥವ್ರಿಗೆ ಮಾತ್ರ ಬೆಲೆ ಕೊಡ್ತಾರೆ. ಈಗ ನಾವು ಇನ್ನೂ ಇಟ್ಕೊಳ್ಳಾರ್ದಾನೆ ಎಲ್ಲರ ಬಗ್ಗೆನೂ ಒಳ್ಳೇದನ್ನ ಬಯಸ್ಕೋತಾ ಎಲ್ಲರಿಗೂ ಚಂದಾಗಿ ಮಾತಾಡ್ತಿರ್ತೀವಲ್ರಿ, ಅಂಥವ್ರನ್ನ ಕೀಳಾಗಿ ನೋಡ್ತಾರೆ. ಮನುಷ್ಯನ್ ತುಂಬಾ ಬರೀ ವಿಷಯನೇ ತುಂಬಿಕೊಂಡು ಮ್ಯಾಲೆ ಪ್ರೀತಿಯಿಂದ ಏನ್ ಮಾತಾಡ್ತಿರ್ತಾರಲ್ರಿ, ಅಂಥವ್ರನ್ನೇ ಬಹಳ ನಂಬುತ್ತಾರೆ. ಈಗ ಅಂಥವ್ರಿಗೇನೆ ಕಾಲದ ಬಿಡ್ರಿ. ಇದ್ದಂಗೆ ಹೇಳಿದವ್ರನ್ನ ಯಾರು ನಂಬಂಗಿಲ್ರಿ, ಹಂಗದರಿ ಕಾಲ. ಅವ್ರು ಎಷ್ಟ್ ಚಂದ ಮಾತಾಡ್ತಿರ್ತಾರಂದ್ರಿ, ಹಂಗ ಮನುಷ್ಯನಾಗ ವಿಷಯ ತುಂಬಿಕೊಂಡವ್ರು ಇವ್ರೆಷ್ಟು ಒಳ್ಳೆಯವರು, ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರ, ಇವ್ರ ಮುಂದೆ ನಾವೇ ಕೆಟ್ಟವ್ರೇನೋ ಅನಿಸ್ಬೇಕ್ರಿ, ಅಷ್ಟು ಚಂದ ಮಾತಾಡ್ತಿರ್ತಾರಿ ಮುಂದ. ಆದ್ರ ಹಿಂದೋಗಿ ಬೆನ್ನಿಗೆ ಚೂರಿ ಹಾಕಿ ಬಿಡ್ತಾರೆ. ಅವರು ನಮ್ಮ ಮುಂದೆ ಎಷ್ಟು ಚಂದ ಮಾತಾಡ್ತಾರಲ್ರಿ, ಅಷ್ಟೇ ಚಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಬೇರೆಯವ್ರ ಮುಂದೆ ಹೇಳ್ತಿರ್ತಾರೆ. ಅಂಥವ್ರಿಗೇನು ಒಳ್ಳೇದಾಗಂಗಿಲ್ ಬಿಡ್ರಿ, ಅವ್ರಿಗೆ ಕೆಟ್ಟದಾಗ್ತದಂತ ಅವ್ರಿಗೂ ಗೊತ್ತಿರ್ತದ. ಆದ್ರೂ ತಮ್ಮ ಗುಣ ಬಿಡಂಗಿಲ್ರಿ. ಅವರು ಅದನ್ನ ಹೋಗಿ ಹೇಳದ್ ಮಾತ್ರ ಬಿಡಂಗಿಲ್ಲ. ಅವ್ರು ಬೇರೆಯವ್ರ ಮುಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದ್ದನ್ನ ಯಾವುದೋ ಮುಖಾಂತರ ಅದು ನಮಗೆ ಗೊತ್ತಾಗೇ ಆಗ್ತದ್ರಿ. ಹಂಗ ಗೊತ್ತಾದಾಗ ಎಷ್ಟು ಬೇಜಾರಾಗ್ತದ್ರಿ ಅವ್ರ ಮೇಲೆ, ಎಷ್ಟು ನಂಬಿಕೆ ದ್ರೋಹ ಅನ್ಸ್ಕೋತಾರ. ಅದು ಎಲ್ಲಾರ್ದು ಜೀವನದಾಗ ಆಲ್ಮೋಸ್ಟ್ ನಡೆದಿರ್ತದ. ನಿಮಗ ಇದ್ರ ಬಗ್ಗೆ ಏನ್ ಅನಿಸ್ತದ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಈಗ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈಗ ಒಬ್ರ ಹತ್ರ ಯಾರ್ದೋ ಹತ್ರ ರೊಕ್ಕ ಇಸ್ಕೊಂಡಿರ್ತಾರ ಅಂತ ತಿಳ್ಕೋರಿ. ರೊಕ್ಕ ಇಸ್ಕೊಳ್ಳುವಾಗ ಅವ್ರ ಟ್ಯೂನ್ ಬೇರೆನೆ ಇರ್ತದ್ರಿ. ಎಷ್ಟು ಪ್ರೀತಿಯಿಂದ ಮಾತಾಡಿರ್ತಾರ, ನಮ್ಗ ಅಷ್ಟು ಕಷ್ಟ ಅದ, ಇಷ್ಟು ಕಷ್ಟ ಅದ ಅಂತೇಳಿ ಅವ್ರ ಹತ್ರ ರೊಕ್ಕ ಇಸ್ಕೊಂಡಿರ್ತಾರ್ರಿ. ಆಮೇಲೆ ಅವರು ಅದೇ ಕೊಟ್ಟ ರೊಕ್ಕನೇ ವಾಪಸ್ ಕೇಳಿಕ್ ಹೋಗ್ತಾರಲ್ಲ, ಅವಾಗ ಇವ್ರ ಅವ್ರಿಗೆ ದುಶ್ಮನ್ ತರ ಕಾಣ್ತಾರ್ರಿ, ಅಥವಾ ಈ ಕೆಟ್ಟವರಾಗಿ ಕಾಣ್ತಾರ. ಇವ್ರು ಫಸ್ಟ್ ದೇವರಾಗಿ ಏನ್ ಕಂಡಿರ್ತಾರಲ್ಲ, ಆಮೇಲೆ ಅವ್ರಿಗೆ ದೇವವಾಗಿ ಕಾಣ್ತಾರ. ಅವಾಗ ಇಸ್ಕೊಳ್ಳೋ ಮುಂದಾಗ ಅವ್ರ ಟ್ಯೂನ್ ಬೇರೆನೇ ಆಗ್ಬಿಟ್ಟಿರ್ತದ್ರಿ. ಇವ ರೊಕ್ಕ ಕೇಳಕ್ ಹೋದಾಗ ಏನಂತಾರ, ಅವಾಗ ನಾ ಏನ್ ಎಲ್ಲಾರ ಓಡಿ ಹೋಗ್ತೀನೇನ, ನಿಮ್ ರೊಕ್ಕ ಕೊಟ್ಟೆ ಹೋಗ್ತೀನಿ, ಏನು ಇದ್ರು ಕೊಡಂಗಿಲ್ಲ ನಾನು. ಆ ತರದ್ದು ಡಬಲ್ ಟ್ಯೂನ್ ಬರ್ತಾವ್ರಿ. ಅವಾಗ ಇಸ್ಕೊಳಾಗ ಒಂದ್ ರೀತಿ ಇರ್ತಾರ, ಕೊಡು ಮುಂದಾಗ ಒಂದ್ ರೀತಿ ಇರ್ತಾರ. ಅದು ತಪ್ಪಲ್ರಿ. ಹಂಗ ನಂಬಿ ಕೊಟ್ಟಿರ್ತಾರ ರೊಕ್ಕನ ಅಂದ್ ಕರೆಕ್ಟ್ ಟೈಮ್ಗೆ, ನಮಗ್ ಕಷ್ಟಕ್ಕಾಗಿರ್ತಾರ ಅಂತ ನಾವ್ ಅವ್ರಿಗೆ ವಾಪಸ್ ಕೊಡ್ಬೇಕಲ್ಲ, ಅದು ನ್ಯಾಯ ಅಂತ. ಹಂಗ ಮಾಡೋದು ತಪ್ಪಲ್ರಿ. ಇಸ್ಕೊಳ ಮುಂದಾಗ ಯಾವ ರೀತಿ ಇರ್ತಿರಲ್ಲ, ಹಂಗೆ ಕೊಡು ಮುಂದಾಗನು ಆ ತರನೇ ಕೊಡ್ಬೇಕು. ಅವರು ಎಷ್ಟೆಲ್ಲ ಕಷ್ಟ ಇರ್ತದೋ ಏನೋ ಅವರಿಗೆ. ನೀವು ಏನೋ ಕೇಳಿಕ್ ಬಂದಿರ್ತೀರಿ ಅಂದ್ರೆ, ತಮ್ಮ ಕಷ್ಟದ ನಡುವೆನೂ ನಿಮಗ್ ಸಹಾಯ ಮಾಡಿರ್ತಾರಂದ್ರ ಅದನ್ನ ನೀವು ಅರ್ಥ ಮಾಡ್ಕೊಂಡು ವಾಪಸ್ ಕೊಡ್ಬೇಕು. ನಂಬಿಕೆ ದ್ರೋಹ ಯಾವತ್ತೂ ಮಾಡಬಾರ್ದು ಅಂತ ಕೇಳ್ಕೊತೀನಿ ನೋಡ್ರಿ ನಾನು. ಇನ್ನೊಂದು ವಿಷಯ ಅಂದ್ರ, ಈಗ ಲವ್ ಮಾಡಿದ್ದಾಗಿರ್ಬೋದು, ಹುಡುಗ ಹುಡುಗಿ ಫ್ರೆಂಡ್ಶಿಪ್ ನೊಳಗಾದ್ರು ಆಗಿರ್ಬೋದು, ಹುಡುಗನ ನಂಬಿ ಎಲ್ಲಾನು ತನ್ನ ಪರ್ಸನಲ್ ಮ್ಯಾಟರ್ನ ಹೇಳ್ಕೊಂಡಿರ್ತಾಳ್ರಿ. ಅವಾಗ ಒಳ್ಳೆಯವರಾದ್ರ ಹುಡುಗರು ಏನು ಎಲ್ಲರೂ ಹಿಂಗೆ ಇರ್ತಾರಂತ ಹೇಳಂಗಿಲ್ರಿ, ಕೆಲವೊಬ್ರು ಮಾತ್ರ. ಅವಾಗ ಎಲ್ಲಾನು ಹೇಳ್ಕೊಂಡಿರ್ತಾರಲ್ರಿ, ಆ ಹುಡುಗಗ್ ತಾನೇ ಸ್ಕೋಪ್ ಕೊಡುದು. ಅಂದ್ರ ತಾನೇ ಹುಡುಗಿನ ಬೆಳೆಸ್ಕೊಂಡಿನಿ ಅನ್ನೋ ಲೆವೆಲ್ನಾಗ ಇರ್ತಾನ್ರಿ. ಅವ ಹೋಗಿ ಫ್ರೆಂಡ್ಸ್ ಹತ್ರ ಕೂತಾಗ ಏನ್ ಹೇಳೋದು, ಆ ಹುಡುಗಿ ಹಂಗ, ಈ ಹುಡುಗಿ ಹಿಂಗ, ಆತರ ಹುಡುಗಿಯರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು. ಅದನ್ನು ತಪ್ಪಲ್ರಿ, ಇದನ್ನು ನಂಬಿಕೆ ದ್ರೋಹನೇ ಅನ್ಸ್ಕೊಳ್ತದ. ಯಾಕಂದ್ರ ನಿಮ್ಮನ್ನ ನಂಬಿನೇ ಹೇಳಿರ್ತಾಳ ಆತರ. ಆಮೇಲೆ ಫ್ರೆಂಡ್ಶಿಪ್ ಒಳಗನು ಅಷ್ಟೇ ರೀ, ಫ್ರೆಂಡ್ ಅಂತ ತಿಳ್ಕೊಂಡ್ ಭಾರಿ ಕ್ಲೋಸ್ ಆಗಿರ್ತಾರ್ರಿ. ಹಂಗಿದ್ದಾಗ ಒಬ್ರ ವಿಷಯನ ಎಲ್ಲಾನು ಆಲ್ಮೋಸ್ಟ್ ಯಾರ ನೋವು ಕೇಳ್ತಾರ ಅಂದಾಗ ಅವ್ರ ತಮ್ಮ ಪರ್ಸನಲ್ ಮ್ಯಾಟರ್ನ ಎಲ್ಲಾನು ತಿಳ್ಕೊಳ್ಳೋದು ಎಲ್ಲರ ಹತ್ರನು ಇದ್ದೇ ಇರ್ತದ್ರಿ. ಅದನ್ನ ಹೋಗಿ ಬೇರೆಯವ್ರ ಮುಂದ ಹೇಳ್ಬಿಡೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಹೀಯಾಳಿಸಿ ಮಾತಾಡೋದು, ಇದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ನೋಡ್ರಿ. ಆಮೇಲೆ ಇನ್ನೊಂದ್ ಏನಂದ್ರಿ, ಹುಡುಗರು ಗುಣ ಹೆಂಗಿರ್ತಾವಂದ್ರೆ, ಕೆಲವೊಬ್ರು ಎಲ್ಲರಿಗೂ ಹೇಳಂಗಿಲ್ರಿ ನಾನು. ಕೆಲವೊಬ್ರು ಹೆಂಗಂದ್ರೆ, ತಮ್ಮ ಮನಿ ಹುಡುಗಿ ಮಾತ್ರ ಸಂಪ್ರದಾಯವಾಗಿರ್ಬೇಕು, ಆಕಿಗೆ ಯಾರು ಏನು ಮಾತಾಡಬಾರ್ದು. ಆದ್ರೆ ತಾನು ನೋಡೋ ಹುಡುಗಿ ಹೆಂಗಿರ್ಬೇಕಂದ್ರೆ ಫುಲ್ ಮಾಡರ್ನ್ ಆಗಿರ್ಬೇಕು, ತನ್ನ ಜೊತೆ ಸುತ್ತಾಡ್ಲಿಕ್ಕೆ, ಎಲ್ಲಾ ಕಡೆ ಬರ್ಲಿಕ್ಕೆ ಬಾರಿ ತನಗೆ ಹೆಂಗ ಸೂಟೇಬಲ್ ಆಗ್ತಿರ್ತಾಳಲ್ಲ ಆ ತರ ಡ್ರೆಸ್ ಹಾಕೊಂಡ್ ಹಂಗಿರ್ಬೇಕು. ಆದ್ರ ಮದುವೆ ಆಗೋ ಹುಡುಗಿ ಮಾತ್ರ ಹೆಂಗಿರ್ಬೇಕಂದ್ರ ಫುಲ್ ಹೋಮ್ಲಿ. ಈಗ ಕೆಲವೊಂದು ಹುಡುಗರು ಹೆಂಗಿರ್ತಾರಂದ್ರಿ, ತಾವು ಅಂದ್ರ ತಮ್ಮ ಜೊತೆ ಸುತ್ತಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ, ಮಜಾ ಮಾಡ್ಲಿಕ್ಕೆ, ಸುಮ್ನೆ ಹಂಗಿದ್ದಾಗ ಏನಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಹುಡುಗಿ. ಫುಲ್ ತನಗ್ ತಕ್ಕಂಗಿರ್ಬೇಕು, ಎಲ್ಲಾ ಕಡೆ ಸುತ್ತಾಡ್ಬೇಕು, ತನ್ನ ಜೊತೆ ಬರ್ಬೇಕು, ತಾಯಿ ಏನ್ ಹೇಳ್ತಾನೋ ಅದನ್ನ ಕೇಳ್ಕೊಂಡಿರ್ಬೇಕು. ಆದ್ರ ಮದುವೆ ಆಗೋ ಹುಡುಗಿ
ಲವ್ ಮಾಡಿ ಅದನ್ನ ಬಿಟ್ಬಿಡುದ್ರಿ. ಮದುವೆ ಆಗೋ ಹುಡುಗಿ ಹೆಂಗಿರ್ಬೇಕಂದ್ರ ಹೋಮ್ಲಿ ಆಗಿರ್ಬೇಕು, ಡಿಸೆಂಟ್ ಆಗಿ ಡ್ರೆಸ್ ಮಾಡ್ಕೋಬೇಕು, ಸೀರೆನೇ ಹಾಕೋಬೇಕು, ಆ ತರದ್ದು, ಯಾರ ಜೊತೆ ಮಾತಾಡಬಾರ್ದು, ಈ ತರದ ಗುಣಗಳನ್ನು ಕೆಲವೊಬ್ರು ಹೊಂದಿರ್ತಾರೆ. ಅದನ್ನು ತಪ್ಪ್ರಿ. ಆಮೇಲೆ ಈ ತಮ್ಮನೆ ಹುಡುಗಿಗೆ ಯಾರು ಏನು ಮಾತಾಡಿದ್ರು ಸಹಿಸ್ಕೊಳ್ಳೋದು ಆಗ್ತಿರಂಗಿಲ್ರಿ. ಆದ್ರೆ ಬೇರೆಯವರು ಹುಡುಗಿಯರು ಹೋಗು ಮುಂದಾಗ ಗುಂಪು ಕಟ್ಕೊಂಡು ಅವ್ರಿಗೆ ಹೀಯಾಳ್ಸೋದಾಗಿರ್ಬೋದು, ಅವ್ರಿಗೆ ಮಾತಾಡೋದಾಗಿರ್ಬೋದು, ಹಂಗ ಮಾಡಿ ಮಜಾ ತಗೊಳ್ಳೋರು ಬಹಳ ಜನ ಇರ್ತಾರೆ. ಅದನ್ನು ತಪ್ಪ್ರಿ. ಇನ್ನೊಂದ್ ಏನಂದ್ರಿ, ಮೋಸ ಹೋಗೋರು ಎಂತವ್ರಂದ್ರ ಮುಗ್ಧ ಹುಡುಗಿಯರ್ರಿ. ಮುಗ್ಧ ಹುಡುಗಿಯರು ಯಾರು ಇರ್ತಾರಲ್ಲ ಅವರೇ ಬಾಳ ಮೋಸ ಹೋಗಿರ್ತಾರೆ. ಅಂದ್ರ ಲವ್ ಮಾಡೋದು ಒಬ್ಬರನ್ನೇ, ಮದುವೆ ಆಗೋದು ಒಬ್ಬರನ್ನೇ, ಅವ್ರ ಜೊತೆನೇ ಸಂಸಾರ ಮಾಡ್ಕೊಂಡು ಹೋಗ್ತಿರ್ತಾರಲ್ರಿ, ಅಂತವ್ರು ಬಹಳ ಕಡಿಮೆ ರೀ. ಎಲ್ಲಾ ತರ ಎಂಜಾಯ್ ಮಾಡಿರ್ತಾರೆ. ಎಲ್ಲಾ ಹುಡುಗರ್ನು ಬೇರೆ ಬೇರೆ ಹುಡುಗರ ಜೊತೆ ಸುತ್ತಾಡಿರ್ತಾರ, ಬೇರೆದವ್ರನ್ನ ಲವ್ ಮಾಡ್ತಾರ, ಇನ್ನೊಬ್ರನ್ನ ಮದ್ವೆ ಮಾಡ್ಕೊಂಡು ಹೋಗ್ತಾರಲ್ಲ, ಅಂತವ್ರ ಲೈಫನೇ ಬೆಸ್ಟ್ ಇರ್ತದನೋ ಅನಿಸ್ತದ್ರಿ ಒಂದೊಂದ್ಸಲ. ಒಂದ್ರಾಗನೆ ಅವ್ರನ್ನೇ ಮಾಡ್ಕೊಂಡು ಅವ್ರನ್ನೇ ಕಟ್ಕೊಂಡ್ರೆ ಅಲ್ಲೇ ಕೊಳಿಬೇಕು, ಹಿಂಗನು ಕೆಲವೊಬ್ಬರದ್ದು ಇರ್ತದ. ಆಮೇಲೆ ಇನ್ನೊಂದ್ ಏನಂದ್ರ, ಒಳ್ಳೆಯವ್ರು ಇರ್ತಾರಲ್ರಿ, ಒಳ್ಳೆಯವ್ರಿಗೇನೆ ಬಾಳ ಕಷ್ಟ ಅಂತಾರಲ್ಲ, ಸುಳ್ಳಲ್ಲಿ ನೋಡ್ರಿ. ಈಗ ಎಷ್ಟು ಜನ ನಮ್ಮ ಫ್ರೆಂಡ್ಸ್ ಲೈನ್ ಒಳಗನೆ ಕೇಳಿನ್ರಿ, ಅವ್ರು ಅಂಜಿ ಅಂಜಿ ನಮ್ಮ ಅತ್ತಿಗೆ ಅನ್ಕೋತಾರ, ಅವ್ರು ನಿಮ್ ಗಂಡ ಏನ್ ಅನ್ಕೋತಾರ, ನಮ್ಮ ಮಕ್ಕಳಿಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ಕೊಂಡ್ ಮನಿನೇ ತಮ್ಮ ಜೀವನ ಅನ್ಕೊಂಡು ಸಂಸಾರ ಮಾಡ್ತಿರ್ತಾರಲ್ರಿ, ಅಂತವ್ರಿಗೆ ಕಷ್ಟ ತಪ್ಪಿದ್ದಲ್ರಿ. ಹೊರಗೆ ಹೋಗ್ಲಿಕ್ಕೆ ಆಗಂಗಿಲ್ಲ, ಅವ್ರಿಗೆ ಫ್ರೀಡಮನೇ ಸಿಗ್ತಿರಂಗಿಲ್ರಿ. ಯಾರೇನ್ ಅನ್ಕೊಂಡ್ರೆ ನಮ್ಗೇನ್ ಆಗ್ಬೇಕಾಗ್ಯದ, ಎಷ್ಟ್ ನನ್ ಕರ್ತವ್ಯ ಅದ ಅಷ್ಟ್ ಮಾಡ್ತೀನಿ, ನಂದೇನ್ ಮಾಡೋದು ಅದು ಮಾಡ್ತೀನಿ ಅಂತೇಳಿ ಬದುಕಿರ್ತಾರ ನೋಡ್ರಿ ತಮಗೋಸ್ಕರ. ಎಲ್ಲಾ ಕಡೆನೂ ಎಂಜಾಯ್ ಮಾಡ್ತಾರೆ, ಅವ್ರು ಎಲ್ಲಾ ಕಡೆ ತಿರುಗಾಡ್ತಾರ್ರಿ, ಅವ್ರ ಲೈಫ್ನು ಆರಾಮೇ ಇರ್ತದ್ರಿ, ಅವ್ರು ಆರಾಮಾಗೇ ಇರ್ತಾರ. ಹಂಗೆ ಇರೋದ್ ಬೆಸ್ಟ್ ರೀ. ಹಂಗ ಇದ್ದವ್ರದ್ದು ಲೈಫ್ ಹಿಂಗಿರ್ತದ್ರಿ, ಈ ತರ ಒಳ್ಳೆಯವ್ರಾಗಿದ್ದವ್ರ ಲೈಫ್ ಹಿಂಗಿರ್ತದ್ರಿ. ನಿಮ್ಗೆ ಹೆಂಗ ಅನಿಸ್ತದ್ರಿ ಇದ್ರ ಬಗ್ಗೆ? ನನಗ ಒಂದ್ ಸ್ವಲ್ಪ ಮಾತಾಡ್ಲಿಕ್ಕೆ ಬದ್ರಿ ಹಿಡಿತ್ರಿ. ಇನ್ನು ಈಗ ಫಸ್ಟ್ ಅಲ್ರಿ, ನೀವು ಚಲೋ ಆಗ್ಯದ ಹಂಗ ಅಂತ ನನಗೆ ಕಮೆಂಟ್ ಮಾಡಿದ್ರಿ ಅಂದ್ರೆ ನನಗೆ ಇನ್ನೂ ಹುರುಪು ಬರ್ತದ. ಆಮೇಲೆ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ನೋದನ್ನ ನೀವು ಒಂದ್ ಸ್ವಲ್ಪ ಹೇಳ್ರಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿರಿ. ಎಲ್ಲರಿಗೂ ಧನ್ಯವಾದ.